ಹೆಂಗಂತ ಹೆಂಗಂತ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಮ್ಮ ಜರ್ನಿಯ ಕಂಟಿನ್ಯೂ ವ್ಲಾಗ್. ಐ ಆಮ್ ಸೋ ಸಾರಿ ಫ್ರೆಂಡ್ಸ್, ಕಾರಣಾಂತರಗಳಿಂದ ವಿಡಿಯೋನ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಕೊಲ್ಲೂರಲ್ಲಿ ಸ್ಟೇ ಆಗ್ತೀವಿ ಅಂತ. ಸೊ ಇವತ್ತು ವೆಕೇಟ್ ಮಾಡಿ ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದಿರ್ಬೋದು ಗೆಸ್ ಮಾಡಿ? ಉಡುಪಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. 2 ಡೇಸಿಂದ ಪೂರಿ ಕೇಳ್ತಿದ್ದ, ಇವತ್ತು ಸಿಕ್ಕಿರೋದು ಅಪ್ಪುಗೆ ಫುಲ್ ಖುಷು. ಈ ಸೈಡು ಫಿಲ್ಟ್ರ್ ಕಾಫಿ ತುಂಬ ಚೆನ್ನಾಗಿರುತ್ತೆ. ನೀವು ಬಂದಾಗ ಫಿಲ್ಟ್ರ್ ಕಾಫಿನ ಮರೀದೇ ಟ್ರೈ ಮಾಡಿ. ಗೌರ್ಮೆಂಟ್ ಬಸ್ಸು ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸಿಗಲಿಲ್ಲ. ಪ್ರೈವೇಟ್ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ನಾನು ಎಷ್ಟೊತ್ತಾಗುತ್ತೋ ಏನೋ ರೀಚ್ ಆಗೋಕ್ಕೆ ಅಂತ ರೂಮಿಂದನೇ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ಸಮ್ಮರಲ್ಲಿ ಸೂರ್ಯ ನೋಡಿದ್ರೆ ಸಾಕು ಸುಟ್ಟೋಗ್ಬೇಕು ಹಾಗಿದೆ. ಬೆಳಗ್ಗೆ 8 ಗಂಟೆಗೇನೆ ಬಸ್ಗಳನ್ನ ನಂಬ್ಕೊಂಡ್ರೆ ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನಾವು ಹೋಗೋ ಟೈಮಿಗಂತೂ ರೀಚ್ ಆಗಲ್ಲ. ಸೊ ನಮ್ಮ ಪ್ಲ್ಯಾನ್ ಕೂಡ ಚೇಂಜ್ ಆಯಿತು. ಫಸ್ಟು ಬೀಚ್ಗೆ ಹೋಗ್ತಾ ಇದ್ದೀವಿ. ಉಡುಪಿ ಬಂದು ಮಲ್ಪೆಗೆ ಬರಲಿಲ್ಲ ಅಂದರೆ ಹೆಂಗೆ? ಆದರೆ ನಾವು ಮೊದಲು ನೀರಿಗೆ ಬಂದು ಆಮೇಲೆ ಊರಿಗೆ ಹೋಗುಮ. ಹತ್ತಿದ್ದೆ ಬಸ್ಸುಗಳು, ಮೀನಿನ ವಾಸನೆಗಳು, ಕರಿ ಕವರ್ ಹಿಡಿದ ಕೈಗಳು, ಬೆವರಿನ ಹನಿಗಳು, ನಡೆದಾಡೋ ರೋಡ್ಗಳು, ಮಲ್ಪೆ ಬೀಚಲ್ಲಿ ನಾವುಗಳು. ಇವಾಗ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಿಪ್ಪಿಗೆ ಬಂದಿರ್ತಾರೆ. ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೀಚ್ ಅಂತೂ ಫುಲ್ ಆಗಿಬಿಟ್ಟಿತ್ತು. ನಾವು ಜೊತೆಗೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಈಗ ಬಿಸಿಲಲ್ಲಿ ತುಂಬ ದೂರ ಆಗುತ್ತೆ ಮತ್ತು ಡ್ಯೂರೇಷನ್ ಕಡಿಮೆ ಅನ್ನಿಸ್ತು. ಅದಕ್ಕೆ ಏನು ಬೇಡ ಅಂತ ನಾವು ಇಲ್ಲೇ ಆಟ ಆಡ್ತಾ ಇದ್ವಿ. ಈ ಸಮ್ಮರಲ್ಲಿ ಯು ಕ್ಯಾನ್ ಎಂಜಾಯ್ ಎ ರೇಂಜ್ ಆಫ್ ಆಕ್ಟಿವಿಟೀಸ್ ಲೈಕ್ ಜೆಟ್ ಸ್ಕೀಯಿಂಗ್, ಪ್ಯಾರಾಸೀಲಿಂಗ್, ಬನಾನಾ ಬೋಟ್ ರೈಡ್ಸ್ ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ ಸರ್ಫಿಂಗ್ ಲೆಸನ್ಸ್. ಆ್ಯಂಡ್ ಆಲ್ಸೋ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಬೋಟ್ ಟ್ರಿಪ್ ಕೂಡ ಹೋಗ್ಬೋದು. ಆ್ಯಂಡ್ ಇಟ್ಸ್ ನೋನ್ ಫಾರ್ ಇಟ್ಸ್ ಬಾಸಾಲ್ಟ್ ರಾಕ್ ಫಾರ್ಮೇಷನ್ಸ್. ರಿಲ್ಯಾಕ್ಸಿಂಗ್ ಸನ್ಸೆಟ್ ವಾಕ್ ಅಂತೂ ಗ್ರೇಟ್ ಫೀಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿನ ಲೋಕಲ್ ಸ್ಟ್ರೀಟ್ ಫುಡ್ ಮತ್ತು ಫಿಶಿಂಗ್ ಹಾರ್ಬರ್ ಆ್ಯಕ್ಟಿವಿಟಿನೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಮ ಅಪ್ಪನ ಎಲ್ಲೇ ನೀರಲ್ಲಿ ಆಟಾಡೋಕೆ ಕರ್ಕೊಂಡೋದ್ರೂ ಹೆದರ್ಕೊಳ್ಳೋನು, ಸ್ವಲ್ಪ ಶಿವರ್ ಆಗಿಬಿಡೋದು ಅವನಿಗೆ. ಬಟ್ ಈ ಬೀಚಲ್ಲಿ ಅವನೊಬ್ಬನೇ ಆಟ ಆಡ್ತಾ ಇದ್ದಾನೆ. ಏನು ಭಯ ಇಲ್ಲ ಅವನಿಗೆ. ಅವನೊಬ್ಬನೇ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾವನೆ. ಬೀಚಲ್ಲಿ ಆಟ ಆಡುವಾಗಂತೂ ನಮಗೆ ಜಾಲಿನೇ ಆಗೋಗ್ಬಿಟ್ಟೈತೆ. ಊಟದ್ದು ನೆನಪಿಲ್ಲ, ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ, ನಮಗೆ ಹೊಟ್ಟೆ ಕೂಡ ಹಸಿತಾ ಇಲ್ಲ. ಆದರೂ ನಮ್ಮ ಎನರ್ಜಿ ಹೈಯಲ್ಲಿತ್ತು. ನೀವು ಕೂಡ ಬರಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಮಕ್ಕಳಿಗೆ ಪ್ರಿಕಾಷನ್ಸ್ನ ತೊಗೊಂಡು ಬನ್ನಿ. ಇವಾಗೆಲ್ಲ ಸ್ವಿಮ್ಮಿಂಗ್ ಗ್ಲಾಸಸ್ ಬರುತ್ತಲ್ಲ, ಗ್ಲಾಸಸ್ನ ಕೊಡಿಸಿ. ಯಾಕೆ ಅಂತಂದರೆ ಕಣ್ಣಿಗೆ ಅದು ನೀರು ಹೋದರೆ ತುಂಬ ಉರಿ ಬರುತ್ತೆ. ನನಗೆ ಗೊತ್ತಿರಲಿಲ್ಲ ನಾವು ಬೀಚಿಗೆ ಹೋಗ್ತೀವಿ ಅಂದ್ಬಿಟ್ಟು. ಸೊ ನಾನು ಹಂಗೆ ಬಂದಿದ್ದಕ್ಕೆ ಪಾಪುಗೆ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು. ಸ್ವಲ್ಪ ಅದು ಉಪ್ಪಿನ ನೀರೆಲ್ಲ ಹೋಗ್ಬಿಟ್ಟು ಕಣ್ಣೆಲ್ಲ ಉರಿತಾ ಇತ್ತು ಅವನಿಗೆ. ಕಣ್ಣು ಮೂಗು ಇದೆಲ್ಲ ಸ್ವಲ್ಪ ಸೇಫಾಗಿ ನೋಡ್ಕೊಬೇಕು. ಇವಾಗ ನೋಡಿ ನೀರಿಗೆ ನನ್ನ ಹತ್ರ ಆಟ ಆಡೋದಕ್ಕೆ ಅಂತ ಬರ್ತಾ ಇದ್ದಾನೆ ಅವನು. ಫಿಶ್ ನೋಡ್ದ ಅನಿಸುತ್ತೆ. ಫಿಶ್ ಇದೆ ಅಂತ ಬಂದ, ಸ್ವಲ್ಪ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದುಬಿಟ್ಟ. ಅದು ನೀರು ಅಲೆ ಬಂದ ತಕ್ಷಣ ಕಣ್ಣು ಮೂಗಿಗೆಲ್ಲ ನೀರು ಹೋಗ್ಬಿಡ್ತಲ್ಲ, ಒಂಥರ ಆಗ್ಬಿಡ್ತು ಅವನಿಗೆ. ನನ್ನ ಮೇಲೆ ಕೋಪ ಮಾಡಿಕೊಂಡು ಓಡೋಗ್ತಾ ಇದ್ದಾನೆ. ನಾನು ನಿನ್ನ ಜೊತೆಗೆ ಆಟ ಆಡೋದಿಲ್ಲ, ನನ್ನ ಬೇಳಿಸ್ಬಿಟ್ಟೆ ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಒಂದು ಸ್ವಲ್ಪ ನಾನು ನೋಡ್ತಾ ಇದ್ದೆ, ಬಾ ಅಂತ ಕರೆದ್ರೂ ಬರಲಿಲ್ಲ. ಮತ್ತೆ ನೋಡಿದ್ರೆ ಆಮೇಲೆ ಕಪ್ಪೆ ಚಿಪ್ಪು ಅದೆಲ್ಲ ಹುಡುಕೊಂಬಿಟ್ಟು ತೊಗೊಂಬರ್ತಾ ಇದ್ದಾನೆ. ಆವಾಗ ನಿಧಾನಕ್ಕೆ ನಡ್ಕೊಂಬರ್ತಾ ಇದ್ದಾನೆ. ಅವನಿಗೆ ಗೊತ್ತಾಯಿತು ಅನಿಸುತ್ತೆ ಯಾವ ಥರ ನಡೆಯೋದು ಅಂತ. ಸೊ ನಿಧಾನಕ್ಕೆ ನಡ್ಕೊಂಬರ್ತಾ ಇದ್ದಾನೆ. ಬಂದು ಕಪ್ಪೆ ಚಿಪ್ಪೆಲ್ಲ ತೋರಿಸ್ತಾ ಇದ್ದಾನೆ. ಅಮ್ಮ ನನಗೆ ಕಪ್ಪೆ ಚಿಪ್ ಸಿಕ್ಕಿದೆ ನೋಡು ಅಂತ. ಇವಾಗ ಸ್ವಲ್ಪ ಅವನಿಗೆ ಗೊತ್ತಾಯ್ತಲ್ಲ, ಗ್ರಿಪ್ ಸಿಕ್ಕಿದೆ ಅನಿಸುತ್ತೆ. ನಿಧಾನಕ್ಕೆ ಅವನೊಬ್ಬನೇ ಓಡಾಡ್ಕೊಂಡು ಆಟ ಆಡ್ತಾ ಇದ್ದ. ಬೀಚಲ್ಲಿ ಆಡ್ತಾ ಟೈಮ್ ಆಗಿರೋದು ಗೊತ್ತಾಗಿಲ್ಲ. ಅಷ್ಟೊತ್ತು ಆಟ ಆಡಿದ್ದೀವಿ. ಆದರೆ ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ಬೀಚ್ ಮೇಲೆ ಸನ್ಸೆಟ್ ನೋಡೋದು ಒಂಥರ ಚಂದ. ನಾನು ಅಲ್ಲೇ ಇದ್ದ ಪಬ್ಲಿಕ್ ಬಾತ್ರೂಮ್ನಲ್ಲಿ 20 ರೂಪೀಸ್ ತೊಗೊತಾರೆ. ಕೊಟ್ಟು ಫ್ರೆಶ್ ಅಪ್ ಆಗಿ ಬಂದು ಬೀಚಲ್ಲಿ ಫೋಟೋಸ್ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಆಪೋಸಿಟ್ಟು ಸನ್ಸೆಟ್ಟು, ಸ್ವಲ್ಪ ವ್ಯೂನೆಲ್ಲ ನೋಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿದ್ವಿ. ಒಂಥರ ರಿಫ್ರೆಶ್ ಫೀಲ್ ಆಗ್ತಾಯಿತ್ತು. ಸೋಲೋ ಟ್ರಾವೆಲ್ ಮಾಡೋರಿಗೂ ಇದೊಂದು ಬೆಸ್ಟ್ ಪ್ಲೇಸು. ಯಾಕೆ ಅಂತಂದರೆ ಜನಗಳು ಜಾಸ್ತಿ ಇರ್ತಾರೆ ಮತ್ತು ಇಲ್ಲೆಲ್ಲ ಫೆಸಿಲಿಟಿ ಚೆನ್ನಾಗಿದೆ. ನಮ್ಮ ಬ್ಯಾಗ್ ಎಲ್ಲ ಇಡ್ಬೋದು. ಮತ್ತು ನಾವು ಫೋನು ಇಡ್ತೀವಿ ಅಂತಂದರೆ ಅದಕ್ಕೂ ಪರ್ಮಿಷನ್ ಇದೆ, ಬಟ್ ಅದಕ್ಕೂ ಸೆಕ್ಯೂರಿಟಿ ಇದೆ. ಅದನ್ನು ನೋಡಿ ನಾವು ಮಾತಾಡಿಕೊಂಡು ಇಟ್ಬಿಟ್ಟು ಹೋಗಬೇಕು.
ನಮ್ಮ ಹಿಂದೆ ಗೋಲ ಮಾರ್ತಾ ಇದ್ರಲ್ಲ, ಅದನ್ನ ನೋಡಿ ಅಪ್ಪು ಬೇಕು ಅಂತ ಕೇಳ್ತಾ ಇದ್ದ. ಅದಕ್ಕೆ ನನಗೊಂದು ಅವನಿಗೊಂದು ಅಂತ ತಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟು. ನೀವು ಬಂದಾಗ ಟ್ರೈ ಮಾಡಿ. ಇವಾಗ ನಾವು ಹೊರಡೋ ಅಂಥ ಸಮಯ ಆಗಿತ್ತು. ಈ ಥರದ್ದೆಲ್ಲ ನಾವು ಅಪರೂಪಕ್ಕೆ ನೋಡ್ತೀವಲ್ವ, ಬಿಟ್ಟೋಗೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಒಲ್ಲದ ಮನಸ್ಸಿಂದ ಹೊರಡ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ನಾವು ಬಸ್ ಸ್ಟಾಪ್ ಹೋದ್ವಿ. ತಕ್ಷಣ ನಮಗೆ ಬಸ್ಸೂ ಸಿಕ್ತು. ಟೆಂಪಲ್ಗೆ ಹೊರಟು. ಅಪ್ಪು ಕಣ್ಣಿಗಂತೂ ಹೂವುಗಳು ಕಾಣಂಗಿಲ್ಲ. ಒಟ್ಟಿನಲ್ಲಿ ಒಂದಾದರೂ ಆಯಿತು ಕಿತ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಅಮ್ಮ ಹೂ ಅಂತ ನನ್ನ ತಲೆ ತಿಂದುಬಿಡ್ತಾನೆ. I love you. Oh, I love you. Thank you ಹೇಳ್ಬೇಕು. I love you too ಹೇಳ್ಬೇಕು. ಬಸ್ ಸ್ಟಾಪಿಂದ ಟೆಂಪಲ್ಗೆ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರು. ಆದರೆ ಹೋಗ್ತಾ ಹೋಗ್ತಾ ಹತ್ತತ್ರ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಂಗಾಯ್ತು. ಟೆಂಪಲ್ ರೀಚ್ ಆಗಿ ನೋಡಿದ್ರೆ ಜನ ಸಾಗರ. ಮೊದಲು ನಾವು ಬ್ಯಾಗೆಲ್ಲ ಇಟ್ಬಿಟ್ಟು ದರ್ಶನಕ್ಕೆ ಹೊರಟ್ವಿ. ಜನ ಜಾಸ್ತಿ ಇದ್ದಿದ್ದರಿಂದ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ನಂತರ ನಾವು ಊಟನೂ ಮುಗಿಸ್ಕೊಂಡು ಬಂದ್ಬಿಟ್ವಿ. ಇವತ್ತು ಇಲ್ಲೇ ಇದ್ದು ಬೆಳಗ್ಗೆ ಹೊರಡ್ತಾ ಇದ್ದೀವಿ. ನಮ್ಮ ಬ್ಯಾಂಗ್ಳೂರ್ ರಿಟರ್ನ್ ಟಿಕೆಟು ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕೆ ರಿಸ್ಕ್ ಯಾಕೆ ಅಂತ ಬೆಳಗ್ಗೆ ಬಸ್ಗೆ ಹೋಗೋಣ ಅಂತ ಉಡುಪಿ ಬಸ್ ಸ್ಟಾಪ್ಗೆ ಬಂದ್ವಿ. ನೈಟ್ ಫುಲ್ ವೋಲ್ವೋ ಬಸ್ಗಳು ಫೆಸಿಲಿಟಿ ಇರುತ್ತೆ. ಬೆಳಗ್ಗೆ ಮಾತ್ರ 6:15ಗೆ ಬೆಂಗಳೂರಿಗೆ ಫಸ್ಟು KSRTC ರೆಗ್ಯುಲರ್ ಬಸ್ಸು ಇರುತ್ತೆ. ನಾವು 8:05ಗೆ ಬೆಂಗಳೂರಿಗೆ ಬಸ್ನ ಹತ್ಕೊಂಡ್ವಿ. ಸೀಟೂ ಸಿಕ್ತು, ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಅಂದಂಗೆ ಪಾಪುಗೆ ಇನ್ನು 6 ಇಯರ್ಸ್ ಕಂಪ್ಲೀಟ್ ಆಗಿರಲಿಲ್ವಲ್ಲ, ಅದಕ್ಕೆ ಕೂರಿಸ್ಕೊಂಡು 1 ಸೀಟ್ ಬಿಡಿ ಅಂತ ಅಂದ್ಬಿಟ್ರು. ಯಪ್ಪ, ಆಮೇಲಂತೂ ಮಿನಿ ನರ್ಕನೇ ನೋಡ್ದಂಗಾಯ್ತು. ಯಾಕೆ ಅಂತೀರಾ? ಯಾಕೆ ಸಿಸ್ಟರ್? ಅವನಿನ್ನೂ ಪುಟ್ಟ ಹುಡುಗ ಅಲ್ವಲ್ಲ, ಆಟ ಆಡೋದು ಒದ್ದಾಡೋದು, ಅಯ್ಯೋ ತುಂಟತನ ಅಂತೂ ಜಾಸ್ತಿ. ಅದರಿಂದ ಅವನಿಗೂ ಕಷ್ಟ ಆಯಿತು, ನಮಗೂ ಕಷ್ಟ ಆಯಿತು. ಅಪ್ಪು ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ, ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡವನೆ. ಆದರೆ ಇಲ್ಲ, ಇವಾಗ ನಾವು ಬೆಂಗಳೂರಿಗೆ ಬಸ್ಸಲ್ಲೇ ಹೋಗ್ತಾ ಇರೋದು ಅಂತ ಅಂದರೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟ. ನಾನು ಹೊರಗಡೆ ವ್ಯೂ ಎಲ್ಲ ತೋರಿಸ್ಕೊಂಡು ಅದನ್ನು ಮರ್ಸೋದಕ್ಕೆ ಸಮಾಧಾನ ಮಾಡ್ತಾ ಇದ್ದೆ. ಆದರೂ ಅವನು ಹೇಳ್ತಾ ಇದ್ದ, ಅಮ್ಮ ನಾನು ಟ್ರೈನಲ್ಲೇ ಹೋಗಬೇಕಾಗಿತ್ತು ಅಂತ. ಈ ಸಿಚುವೇಷನಲ್ಲಿ ನನಗೂ ಟ್ರೈನೇ ಬೆಸ್ಟು ಅನ್ನಿಸ್ಬಿಡ್ತು. ಈ ಥರ ಸಿಚುವೇಶನ್ ಬರುತ್ತೆ ಅಂದಿದ್ದಿದ್ರೆ ಜನರಲ್ಗೇ ಹೋಗ್ಬೋದಾಗಿತ್ತು ಟ್ರೈನಲ್ಲಿ, ಅದೇ ಪರವಾಗಿರಲಿಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ, ಟಿಕೆಟ್ ತಗೊಂಡಾಯ್ತು, ಸುಮ್ಮನೆ ಹೋಗಬೇಕು ಅಷ್ಟೇ. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ 1 ಮಂತ್ ಮುಂಚೆನೇ ಬುಕ್ಕಿಂಗ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಹೊರಟ್ಬಿಡಿ. ಇಲ್ಲಾಂದರೆ ಈ ಥರ ಸೆಕೆನಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡು ಒದ್ದಾಡಬೇಕಾಗತ್ತೆ. ನಾವಂತೂ ಮನೆಗೆ ರೀಚ್ ಆಗೋದಕ್ಕೆ ಒಂದು ಯುದ್ಧ ಗೆದ್ದಂಗೆ ಆಗೋಯ್ತು. ನಾವು ಬಂದಾಗ 6 o'clock ಆಗಿತ್ತು. ಇವತ್ತಿನ ದಿನ ಅಂತೂ ತುಂಬ ಲಾಂಗ್ ದಿನ ಆಯಿತು. ಯಾಕೆ ಅಂತಂದರೆ ಟ್ರೈನಲ್ಲಿ ಲಾಸ್ಟ್ ಟೈಮು ಸ್ಟ್ರೆಸ್ ಆಗೋಯ್ತು. ಅದಕ್ಕೆ ಬಸ್ ಬೆಟರ್ ಅಂದ್ಕೊಂಡ್ರೆ ಇದು ಇನ್ನೂ ರಿಸ್ಕ್ ಆಗೋಯ್ತು. ನನಗಂತೂ ಕೈ ಕಾಲು ಫುಲ್ಲು ಸ್ವೆಲ್ ಆಗಿಬಿಟ್ಟಿತ್ತು. ಕಾಲಿಟ್ರೆ ಉರಿತಾ ಇತ್ತು. ನಾವು ಆಲ್ರೆಡಿ ಬಸ್ ಸ್ಟಾಪ್ಗೆ ಹೋಗಿದ್ರಿಂದ ಮತ್ತೆ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಇಲ್ಲಿ ಎರಡೆರಡು ಕೆಲಸ ಯಾಕೆ ಅಂತ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಟಿಕೆಟ್ ತೊಗೊಂಡ್ವಿ. ಬಸ್ಸಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಭಾರಿ ಕಷ್ಟ. ನಿಮ್ಮ ಅನುಕೂಲ ನೋಡಿಕೊಂಡು ಟ್ರಾವೆಲ್ ಮಾಡಿ. ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮೊದಲು ನಾನು ಅಡುಗೆ ಮಾಡಿಬಿಟ್ಟೆ. ಹೋಟೆಲ್ ಊಟ ನಮ್ಗೆ ಯಾಕೋ ಸರಿ ಹೋಗಲಿಲ್ಲ. ಅದಕ್ಕೆ ಅಲ್ಲಿ ಬರೀ ಸ್ನ್ಯಾಕ್ಸ್ನ ತೊಗೊಂಡು ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ರೆಸ್ಟ್ ಮಾಡಬೇಕು. ಗುಡ್ ನೈಟ್ ಗಾಯ್ಸ್, ಶುಭರಾತ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ. ಹರೇ ಕೃಷ್ಣ.